ನಮಸ್ಕಾರ ಸ್ನೇಹಿತರೆ, ತುಂಬ ಖುಷಿಯಾಗುತ್ತೆ ಈ ವಿಚಾರ ಹೇಳೋದಕ್ಕೆ. ಇವತ್ತು ಬದನೆಕಾಯಿ ಪ್ಲಾಟಲ್ಲಿ ಇದ್ದೀವಿ. ಕೆಂಬಾವಿ ಮಾಲಹಳ್ಳಿ ಅಂತ ಊರು. ನಮ್ಮ ಪೂಜಾರಿ ಸಾಹೇಬ್ರು ಇಲ್ಲಿದ್ದಾರೆ. ನಮಸ್ಕಾರ ರೀ ಸಾಹೇಬ್ರೆ. ಹಾಂ, ನಿನ್ನೆ ಹೇಗೆ ಕಾಯಿ ಹರಿದಿದ್ರಿ? ಎಷ್ಟು ಕ್ಯಾನ್ ಹರಿದ್ರಿ ನಿಮ್ಮ ಬದನೆಕಾಯಿ? 30 ಕ್ಯಾನ್ ಮೇಲೆ ಹರಿದಿದ್ರಿ. ಈಗ ನೋಡ್ರಿ, ಈಗಂತೂ ಇನ್ನೂ ಕಾಯಿ ಕಟಾವು ಮಾಡ್ತಾಯಿದ್ದಾರೆ. ನಿನ್ನೆ 30 ಕ್ಯಾನ್, ಇವತ್ತೊಂದು 10 ಕ್ಯಾನ್ ಮೇಲೆ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ. ಹೆಂಗಿದೆ ನೋಡಿ ಸ್ನೇಹಿತರೆ, ಹೆಂಗಿದೆ ಅಂದರೆ ಬದನೆಕಾಯಿ ಅಂತೂ ನೋಡೋಕ್ಕೆ ಕಣ್ಣಿಗೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಲಿ ರೈತರು ಕೂಡ ಖುಷಿಯಾಗಿದ್ದಾರೆ. ಇಲ್ಲಿ ಅದು ಸಾಹೇಬ್ರೆ ಸ್ವಲ್ಪ ಓಪನ್ ಮಾಡಿ ತೋರಿಸ್ರಿ, ಕಾಯಿ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಬಿಸಿಲಿದೆ ಅಂತೇಳಿ ನೋಡಿ ಸ್ನೇಹಿತರೆ, ಹೆಂಗಿದೆ ಕ್ವಾಲಿಟಿ, ಶೈನಿಂಗ್ ಅಂತೇಳಿ ನೋಡ್ತಾ ಇದ್ದೀರಿ ನೀವು. ಅದ್ಭುತ ಬೆಳೆ. ಅವ್ರಿಗೆ ಆರ್ಡ್ರ್ ಇದೆ ಅಂತೇಳಿ ಇವತ್ತು ಅರ್ಜೆಂಟಲ್ಲಿ ಕಟ್ ಮಾಡಿ ಕೊಡ್ತಾಯಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂದರೆ, ರೈತರು ಹಗಲು ರಾತ್ರಿ ಇವರು ನಮ್ಮ ಪೂಜಾರಿ ಸಾಹೇಬರು ಇದನ್ನು ಬೆನ್ನತ್ತಿ ನೀರು ಟೈಮಿಗೆ ಕೊಡ್ತಾಯಿದ್ದಾರೆ. ವ್ಯವಸಾಯ ಪದ್ಧತಿ ಅಂತೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜೊತೆಲಿ ಗೊಬ್ಬರನೂ ಎಣ್ಣೆನೂ ಕರೆಕ್ಟಾಗಿ ಶೆಡ್ಯೂಲ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೆ ಅದ್ಭುತ ಇಳುವರಿ ತೆಗಿತಾಯಿದ್ದಾರೆ. ಭಾಳ ಖುಷಿ ಇದ್ರಿ ಸಾಹೇಬ್ರೆ, ಪೂಜಾರಿ ಸಾಹೇಬ್ರು ಇದರಿಂದ? ಹಾಂ, 50 ಕ್ಯಾನ್ ಮೇಲೆ ಆಗಿದೆ ಒಂದು ವಾರದಾಗ. ನೋಡಿರಿ ಸರ್, ಇರೋದು ಒಂದು 20 ಗುಂಟೆ ಹೊಲ ಅದ್ರಿ ಇದು. 50ರಿಂದ 60. ಹಾಂ, 50ರಿಂದ 60 ಕ್ಯಾನು. ನೋಡಿರಿ, ಇದು ಎಷ್ಟದ್ರಿ? ಒಂದು 20 ಗುಂಟೆ ಆಗ್ಬೋದ್ರಿ ಹೊಲ ಇದು? 18 ಗುಂಟೆ ಆಗುತ್ತೆ. 18 ಗುಂಟೆಯಲ್ಲಿ ಒಂದು ಸರ್ತಿಗೆ ನಿಮ್ಗೆ ಒಂದು ವಾರದಲ್ಲಿ ಸುಮಾರು ಒಂದು 40ರಿಂದ 50 ಕ್ಯಾನ್ ಹರಿದಿದ್ರಿ. ಹಾಂ, ನಿನ್ನೆ 30 ಕ್ಯಾನ್ ಹರಿದಿರಿ ಒಂದು ಸರಿ. ವಾರದಲ್ಲಿ 22 ಒಂದು 33 ಒಂದು. ಹಾಂ, 60 ಕ್ಯಾನ್ ಮೇಲೆ ಐತೆ ಸ್ನೇಹಿತರೆ. ನೋಡಿ, ಇದಕ್ಕೆ ಹೇಳೋದು, ಬೆಳೆನ ಬೆಳಿಬೇಕಂದ್ರೆ ಒಂದು ಒಳ್ಳೆಯ ಗೊಬ್ಬರ, ಒಂದು ವ್ಯವಸಾಯ ಪದ್ಧತಿ ಮತ್ತು ಒಳ್ಳೆ ಎಣ್ಣೆ ಬಳಸಿದ್ದಾರೆ. ನಮ್ಮ ನೆಟ್ಸಪ್ ಕಂಪ್ನಿದು ಉತ್ಪನ್ನಗಳು ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಅದ್ಭುತ ಬೆಳೆ ಬಂದಿದೆ ಸ್ನೇಹಿತರೆ. ನೋಡ್ತಾ ಇದ್ರಿ ಕಣ್ಣಾರಿಂದ. ಥ್ಯಾಂಕ್ ಯು ಸೋ ಮಚ್. ಈ ಥರ ಬೆಳೆ ಬೆಳೆದ್ರೆ ನಿಮಗೂ ಕೂಡ ಲಾಭದಾಯಕ ಕೃಷಿ ಮಾಡ್ಬೋದು ಸ್ನೇಹಿತರೆ. ಸೊ ಇದನ್ನು ಕೂಡ ನೀವು ಪಾಲಿಸಿ ಅಂತ ಹೇಳ್ತಾ ನೆಟ್ಸಪ್ ಕಂಪ್ನಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಅದ್ಭುತ ಬೆಳೆ, ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.